ಕ್ಷಮಿಸ್ಬಿಡಿ. ನಾನು ಆಗ್ಲೇ ಹೇಳಿದ್ನಲ್ಲ, ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಅಂತ. ನೀವುಗಳೇ ಏನೋ ಮಾಡಿದೀರಾ ಅಂದ್ಕೊಂಡು ನಮ್ಮಮ್ಮಂಗೆ ಸಪೋರ್ಟ್ ಮಾಡಿ ಏನೇನೋ ಮಾತಾಡ್ಬಿಟ್ಟೆ. ಆದ್ರೆ ನಂಗೆಲ್ಲ ಗೊತ್ತಾಯ್ತು. ನಮ್ಮ ಮನೆಯವರು ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಕ್ ತಯಾರಿರ್ತಾರೆ ಅಂತ. ರೀ, ಇನ್ ಮುಂದೆ ಈ ಮನೆ ಸೊಸೆಯಾಗಿ ನಿಮ್ ಹೆಂಡತಿಯಾಗಿ ನೀವ್ ಹೇಳ್ದ ಕೇಳ್ಕೊಂಡ್ ಬಿದ್ದಿರ್ತೀನ್ರಿ. ಪ್ಲೀಸ್ ರೀ, ಅತ್ತೆಗ್ ನೀವಾದ್ರೂ ಹೇಳ್ರಿ. ಆಗ್ಲೇ ನೀವೊಂದ್ ಮದುವೆ ಆಗಿದ್ದೀನ ನನ್ನಿಂದ ಮುಚ್ಚಿಟ್ಟಿದ್ರಲ್ಲ, ಅದನ್ನೆಲ್ಲ ಮರ್ತು ನಾನ್ ನಿಮ್ ಜೊತೆ ಹೊಂದ್ಕೊಂಡು ಹೋಗ್ತಿಲ್ವಾ? ರೀ, ಹೇಳ್ರಿ, ನಾನ್ ನಿಮಗ್ ಬೇಡ್ವಾ? ಹಲೋ ಐಶ್ವರ್ಯ, ಏನ್ ಸಮಾಚಾರ? ಇಸ್ ಎವ್ರಿಥಿಂಗ್ ಓಕೆ? ಜೀವನ್, ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ನನ್ನ ನೋವೆಲ್ಲ ನಿನ್ನ ಹತ್ರ ಶೇರ್ ಮಾಡ್ಕೊಳ್ಳೋಣ ಅನಿಸ್ತು. ಅದಕ್ಕೆ ಫೋನ್ ಮಾಡಿದೆ. ಏನಾಯ್ತು ಐಶ್ವರ್ಯ? ಅಮ್ಮ ಮಾಡಿದ ಅನಾಹುತಕ್ಕೆ ನಾನೀಗ ನೋವು ಅವಮಾನ ಅನುಭವಿಸ್ಬೇಕಾಗಿದೆ ಜೀವನ್. ಆದ್ರೆ ಇದು ಕೊಲೆ ಪ್ರಯತ್ನ ಅಂತ ನಿನ್ ನಿಜಕ್ಕೂ ಅನ್ಸುತ್ತಾ? ಅವತ್ತು ಕಾಂತಿ ಬೆಡ್ ಮೇಲಿಂದ ಬಿದ್ದಿದ್ಲು, ಮುಖದ ಮಾಸ್ಕ್ ತೆಗ್ದೆ ಹೋಗಿತ್ತು ಅಂತ ನೀನೇ ನನಗೆ ಹೇಳಿದೆ. ಇದು ಕೊಲೆ ಪ್ರಯತ್ನ ಅಲ್ಲದೆ ಇನ್ನೇನು? ಕಾಂತಿ ನಿನ್ ಫ್ರೆಂಡೇ ಆದ್ರೂ ನಿಮ್ಮ ಅಪ್ಪ ಅಮ್ಮನಿಗೆ ಅವಳು ನಿಮ್ಮ ಮನೇಲಿ ಕೆಲಸ ಮಾಡೋ ಒಂದು ಮಾಮೂಲಿ ಹುಡುಗಿ ಅಷ್ಟೇ. ಅಂತವಳು ಪ್ರಾಣ ತೆಗಿಯಕ್ ನಿಮ್ಮಮ್ಮ ಹೋಗ್ತಾರೆ ಅಂದ್ರೆ ಇದ್ರ ಹಿಂದಿನ ಉದ್ದೇಶ ಏನು? ಹೌದಂತ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ನೀನ್ ಅವಳನ್ನ ಹಚ್ಕೊಂಡಿರೋದು ಅವ್ರಿಗೆ ಇಷ್ಟ ಇಲ್ಲದೆ ಹೋದ್ರು ಕಾಂತಿ ಕೆಲಸದವಳು ಅನ್ನೋ ಕಾರಣ ಇಟ್ಕೊಂಡು ಅವಳನ್ನ ಕೊಲೆ ಮಾಡೋ ಮಟ್ಟಕ್ಕೆ ಇಳಿತಾರ ನಿಮ್ಮಮ್ಮ. ಇದನ್ನ ನಾನು ಸೀರಿಯಸ್ ಆಗಿ ತಗೋಬೇಕು. ಆಗ್ಲೇ ಸತ್ಯ ಏನು ಅಂತ ಗೊತ್ತಾಗೋದು. ತುಂಬಾ ಎಮೋಷನಲ್ ಆಗಿ ತಗೊಳ್ಳೋ ಬದಲು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು. ಆಗ ಪ್ರಾಬ್ಲಮ್ ಸಾಲ್ವ್ ಆದ್ರೂ ಆಗ್ಬೋದು. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಜೀವನ್. ನಿನ್ನ ಹತ್ರ ಮಾತಾಡಿದ್ಮೇಲೆ ನನ್ನ ಮನಸ್ಸು ತುಂಬ ಹಗುರ ಆಯಿತು. ಗುಡ್ ನೈಟ್. ಗುಡ್ ನೈಟ್. ಕಾಂತಿ, ಕೆಲವೊಂದು ಆಚಾರ ವಿಚಾರಗಳನ್ನ ಕುಟುಂಬದ ಘನತೆ ಗೌರವಕ್ಕೋಸ್ಕರ ಪರಿಪಾಲಿಸಲೇಬೇಕು. ಮನೆತನದ ಮಾನ ಮರ್ಯಾದೆ ಘನತೆ ಗೌರವ ಉಳಿಸ್ಕೊಳ್ಳೋದಕ್ಕೆ ನಿನ್ನ ಸೊಸೆಯಾಗಿ ಸ್ವೀಕರಿಸದೇ ಇರೋದು ಅನಿವಾರ್ಯ ಆಗಿತ್ತು. ನನ್ನ ನಿರ್ಧಾರದಲ್ಲಿ ಅವತ್ತು ಯಾವುದೇ ಬದಲಾವಣೆ ಇರಲಿಲ್ಲ, ಈಗಲೂ ಬದಲಾವಣೆ ಇಲ್ಲ. ಈ ಮನೆಯವರು ಏನೇ ಹೇಳಲಿ, ಯಾರು ಎಷ್ಟೇ ಒತ್ತಾಯ ಮಾಡಲಿ, ನೀನು ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಾಂತಿ. ನೀನು ಈ ಮನೆ ಕೆಲಸದವಳು ಅಂದ್ರೆ ಈ ಮನೇಲಿ ಏನು ಮಾಡೋದಕ್ಕೂ ಅಧಿಕಾರ ಇರೋ, ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ಳೋ ಕೆಲಸದವಳು. ನಮ್ಮ ಕೊನೆ ಉಸಿರಿರೋ ತನಕ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಾವಿದನ್ನ ಕಾಪಾಡಲೇಬೇಕು. ಕಾಪಾಡ್ತೀಯ ಅಲ್ವಾ? ನಾನು ನಿನ್ನ ಹತ್ರ ಭಾಷೆ ತಗೊಳ್ಳೋದಿಲ್ಲ, ಯಾಕೆಂದ್ರೆ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ಈ ಮನೆ ಸೊಸೆ ಅಂತ ಹೇಳಿಸ್ಕೊಳ್ಳೋದಕ್ಕಿಂತ ಈ ಮನೆ ಘನತೆ ಗೌರವ ಜೊತೆಗೆ ನಿಮ್ಮ ಮಾತು ಅದನ್ನು ಉಳಿಸ್ಕೊಳ್ಳೋದೇ ಮುಖ್ಯ. ನನಗೆ ಆಶೀರ್ವಾದ ಮಾಡ್ತೀರಾ ಅಮ್ಮವ್ರೆ? Sa